ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಡೆಂಗ್ಯೂ ಜ್ವರ ಹೆಚ್ಚಾಗಿರೋ ಕಾರಣದಿಂದ ನಾನು ಮನೆಯಲ್ಲೇ ಹೇಗೆ ಈ ಜ್ವರಕ್ಕೆ ರಾಮಬಾಣದಂತಹ ಮನೆಯಲ್ಲೇ ನಾವಿಲ್ಲಿ ದೊಡ್ಡ ಪತ್ರೆಯಿಂದ ಹೇಗೆ ಕಷಾಯ ಮಾಡ್ಕೊಳ್ಳೋದು ಮತ್ತು ಪಪ್ಪಾಯ ಎಲೆ ಸೇರಿಸಿ ಮಾಡ್ಕೊಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮನೇಲೇ ಫ್ರೆಶ್ ಆಗಿ ಟೆರೆಸ್ ಮೇಲೆ ಬೆಳೆದಿರೋ ಅಂಥ ದೊಡ್ಡ ಪತ್ರೆ ಅಥವಾ ಕರ್ಪೂರದ ಎಲೆ ಕೂಡ ಅಂತಾರೆ. ಇದನ್ನು ಫ್ರೆಶ್ ಆಗಿ ತೊಗೊಬಂದಿದ್ದೀನಿ. ನೋಡಿ, ಇಲ್ಲಿ ಒಂದು 4ರಿಂದ 5 ದೊಡ್ಡ ಪತ್ರೆ ತೊಗೊಂಡಿದ್ದೀನಿ. ಒಂದು 6ರಿಂದ 7 ಪಪ್ಪಾಯ ಎಲೆ ತೊಗೊಂಡಿದ್ದೀನಿ. ಇವಾಗ ಡೆಂಗ್ಯೂ ಜ್ವರ ಇರೋದ್ರಿಂದ ಈ ಥರ ಮನೇಲೇ ನೀವು ಕಷಾಯ ಮಾಡಿಕೊಂಡು ಮಕ್ಕಳಿಗೆ ದೊಡ್ಡೋರಿಗೆಲ್ಲ ಕುಡಿಬೋದು. ನಾನಿಲ್ಲಿ ಒಂದು 4-5ರಿಂದ 5 ಹರಳಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. ಕಫ, ಗಂಟಲು ನೋವು, ನೆಗಡಿ ಇದಕ್ಕೆಲ್ಲ ದೊಡ್ಡ ಪತ್ರೆ ಒಳ್ಳೆಯ ಮನೆಮದ್ದಾಗಿದೆ. ಚರ್ಮ ರೋಗಗಳಿಗೂ ಇದು ಒಳ್ಳೆಯದಾಗಿದೆ. ಈಸ್ಪು ಅಥವಾ ಉಳ್ಕಡ್ಡಿ ಕಚ್ಚಿದಾಗ ಅಥವಾ ಹುಳ ಕಚ್ಚಿದ ಜಾಗಕ್ಕೆ ನೀವು ಈ ಎಲೆ ರಸನ ಹಾಕಿ ನೀವು ತಡೆಗಟ್ಬೋದು. ತುರಿಕೆ, ಅಲರ್ಜಿಗೆ ಒಳ್ಳೆ ಮನೆಮದ್ದಾಗಿದೆ ಇದು. ವಿಟಮಿನ್ ಎ ಮತ್ತು ಸಿ ಅಗಾಧವಾಗಿದ್ದು ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ದೊಡ್ಡ ಪತ್ರೆ. ನೋಡ್ತಾ ಇದ್ರಲ್ಲ, ಈಸಿಯಾಗಿ ನಾನು ಇದನ್ನು ಮನೇಲೇ ಒಂದು ಮಿಕ್ಸಿ ಜಾರ್ಗೆ ದೊಡ್ಡ ಪತ್ರೆ ಎಲೆನ ಹಾಕೋತಾ ಇದ್ದೀನಿ. ಈಗ ಫ್ರೆಶ್ ಆಗಿ ತೊಳೆದಿರೋ ಅಂಥ ಪಪ್ಪಾಯ ಎಲೆಗಳು ಕೂಡ ಹಾಕೋಣ. ಪಪ್ಪಾಯ ಎಲೆಯಲ್ಲಿ ತುಂಬ ವಿಟಮಿನ್ಸ್ಗಳಿರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು. ಇವಾಗ ಕ್ಯಾನ್ಸರ್ ಕೂಡ ನಿವಾರಣೆ ಆಗೋವಂಥ ಚಾನ್ಸಸ್ ಇದೆ. ಅದು ಆದ್ದರಿಂದ ನೀವು ಈ ಪಪ್ಪಾಯ ಎಲೆದು ಸ್ವಲ್ಪ ಕಹಿ ಇರುತ್ತೆ. ಒಂದು ಚಿಗುರಾಗಿರೋ ಎಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರು ಹಾಕದೆ ಕೂಡ ನೀವು ಇದನ್ನು ರುಬ್ಕೊಂಡು ರಸ ತೆಗಿಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ತಗೋಬೋದು. ಇದರಲ್ಲಿ ಎಷ್ಟೊಂದು ಹಲವಾರು ಉಪಯೋಗಗಳಿವೆ. ಡೆಂಗ್ಯೂ ಜ್ವರಕ್ಕಂತೂ ಈಗ ಫೇಮಸ್ ಆಗಿದೆ. ಆದ್ದರಿಂದ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊಡವೆ, ಕೂದಲು ಉದುರುವುದು, ತಲೆ ಹೊಟ್ಟು, ಜೀರ್ಣಶಕ್ತಿ ಹೆಚ್ಚಿಸುವುದು, ರಕ್ತದಲ್ಲಿಯ ಪ್ಲೇಟೆಟ್ ಹೆಚ್ಚಿಸುವುದು, ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ. ಮುಖದ ಕಾಂತಿ ಕೂಡ ಉಪಯೋಗ ಆಗುತ್ತೆ. ಮೇಯ್ನಾಗಿ ಡೆಂಗ್ಯೂ ಜ್ವರ ಮತ್ತು ಕ್ಯಾನ್ಸರ್ ನಿವಾರಕವಾಗಿ ಕೂಡ ಉಪಯೋಗಿಸ್ಕೋಬೋದು. ನೋಡಿಲ್ಲಿ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನಾನು ಇದನ್ನು ರುಬ್ಕೋತಾ ಇದ್ದೀನಿ. ಹಾಗೆ ಕೂಡ ರುಬ್ಕೊಂಡ್ರೆ ಗಟ್ಟಿಯಾಗಿ ನಿಮಗೆ ರಸ ರೆಡಿ ಆಗುತ್ತೆ. ನೋಡ್ತಿದ್ರಲ್ಲ, 1ರಿಂದ 5 ವರ್ಷದ ಮಕ್ಕಳಿಗೆ ನೀವು 5 ml ಹಾಕ್ಬೋದು. 5 ml ಇಂದ 6 ml ಕೂಡ ಹಾಕ್ಕೊಂಡು ಬೆಳಗ್ಗೆ ಹೊತ್ತು ವಾರಕ್ಕೊಂದ್ಸಲಿ ಆದರೂ ಕೊಟ್ಟರು ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ ಎಷ್ಟು ಪ್ಯೂರಾಗಿ ರಸ ಬಂದಿದೆ ಅಂತ. ದೊಡ್ಡೋರು ಒಂದು 4ರಿಂದ 5 ಸ್ಪೂನಷ್ಟು ಕುಡಿಬೋದು. ಊಟ ಆದಮೇಲೆ ಕುಡಿದ್ರೆ ಒಳ್ಳೆಯದು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಕ್ಳಿಗೆ ಕೊಡಬೇಕಾದ್ರೆ ಒಂದು ಸಣ್ಣ ಸ್ಪೂನಲ್ಲಿ ಜೇನುತುಪ್ಪ ಹಾಕಿ ಕೂಡ ನೀವು ಇದನ್ನು ಮಕ್ಕಳಿಗೆ ಕುಡಿಸ್ಬೋದು. ಎಷ್ಟು ಹೆಲ್ದಿಯಾಗಿರುತ್ತೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.